ದಾರಿ ಯಾವುದಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಿ ಎಸ್ ಯಡಿಯೂರಪ್ಪನವರು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಬನ್ನಿ ಮುಂದೆ ಏನು ಹೇಳ್ತಾರೆ ಕೇಳೋಣ. ಹಾಗಾದರೆ ಯಡಿಯೂರಪ್ಪನವರೇ, ಮುಂದಿನ ನಿಮ್ಮ ರಾಜಕೀಯ ನಡೆ ಏನು? ಹಾಗಾದರೆ ತಾವು ಹೇಳಿದ್ರಿ, ಈಗ ನಾನು ಪಕ್ಷದಲ್ಲಿ ಉಳ್ಕೊಳ್ತೀನಿ, ನಾನು ಕಟ್ಟಿದಂಥ ಪಕ್ಷ, ಮುಂದೇನು ತಮ್ಮದು? ರಾಜ್ಯದ ಜನರ ಅಪೇಕ್ಷೆ, ನಮ್ಮ ಹಿತೈಷಿಗಳ ಅಪೇಕ್ಷೆ, ನಮ್ಮ ಪಕ್ಷದ ಮುಖಂಡರ ಅಪೇಕ್ಷೆ, ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆ, ಯಡಿಯೂರಪ್ಪನವ್ರು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತಗೊಳ್ಳದೇನೆ ಗಟ್ಟಿಯಾಗಿ ನಿಂತು ಈ ಪಾರ್ಟಿಲಿ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಇದೆ. ನನಗೆ ಅನೇಕ ರೀತಿಯ ನೋವುಗಳಿದ್ದಾವೆ, ಬೇಸರ ಇದೆ. ಕಳೆದ 9-10 ತಿಂಗಳು ಹೇಗೆ ಕಳೆದೀನಿ ಅಂತ ಭಗವಂತನಿಗೆ ಗೊತ್ತು. ಎಲ್ಲ ನೋವನ್ನು ತಡ್ಕೊಂಡಿದ್ದೇನೆ. ನನಗೆ ದುಃಖ ಆಗ್ತಿರೋವಂಥದ್ದು ಮುಖ್ಯಮಂತ್ರಿ ಸ್ಥಾನ ಬಿಟ್ಟೆ ಅಂತಲ್ಲ, ನನಗೆ ದುಃಖ ಆಗ್ತಿರೋವಂಥದ್ದು ಯಡಿಯೂರಪ್ಪನನ್ನು ಏನೋ ಮಾಡದೇ ಇದ್ದವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ರಲ್ಲ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡಿದ್ರು, ಯಡಿಯೂರಪ್ಪ ಮಾಡಿದ್ರು ಅಪರಾಧ. ಹಿಂದಿನ ಮುಖ್ಯಮಂತ್ರಿಗಳು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆಗೆ ಬೆಂಬಲ ಕೊಟ್ಟರು, ಅವರು ನಿರಪರಾಧಿಗಳು. ಅಕ್ರಮ ಗಣಿಗಾರಿಕೆಯನ್ನು ತಡೆಯಕೊಟ್ಟು ಅಂತ ಯಡಿಯೂರಪ್ಪ ಅಪರಾಧಿ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಬಂದು ಬಳಗದವ್ರಿಗೆ, ಮುಖ್ಯಮಂತ್ರಿ ಅವ್ರ ಕೋಟಾದಲ್ಲಿ 100 ಜನಕ್ಕೆ ಸೈಟ್ ಕೊಟ್ಟರು, ಬಂದು ಬಳಗದವ್ರಿಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹಂಚ್ಕೊಂಬಿಟ್ರು. ಆದರೆ ಯಡಿಯೂರಪ್ಪ ಅಪರಾಧಿ. ಅದಕ್ಕೋಸ್ಕರ ಇದು ಯಾವುದನ್ನಾದರೂ ನೀವು ಅರ್ಥ ಮಾಡ್ಕೊಳ್ಳಿ ಅಂತ 10 ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಹೇಳಿದ ಮೇಲೂ ಸಹ, ಯಾವುದಾದ್ರೂ ಒಂದು ತನಿಖೆ ತಂಡವನ್ನು ಕಳಿಸಿ ತಿಳ್ಕೊಳ್ಳಿ ಅಂತ ಹೇಳಿದ ಮೇಲೂ ಸಹ ತಿಳ್ಕೊಳ್ಳೋದೇನೆ ಇವತ್ತು ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಯಾವುದೋ ತಪ್ಪು ಗ್ರಹಿಕೆಯಿಂದ ಇವತ್ತು ಸಹ ಅವ್ರಿಗೆ ಬೇಸರ ಏನು ವ್ಯಕ್ತ ಆಗ್ತಾಯಿದೆ. ನನ್ನ ಮುಂದೆ 2 ಸವಾಲಿದೆ. ಒಂದು, ಆರೋಪದಿಂದ ಮುಕ್ತನಾಗಬೇಕು. ಎರಡನೇದು, ಕರ್ನಾಟಕ ರಾಜ್ಯದ ಬಗ್ಗೆ ಅಸಹನೆ, ಬೇಸರ, ಏನೋ ನಮಗೆ ಕೆಟ್ಟ ಹೆಸರು ಬಂತು ಕರ್ನಾಟಕದಂತ ಏನು ಭಾವನೆ ಇದೆ ನಮ್ಮ ಟಾಲೆಸ್ಟ್ ಇಷ್ಟ ಆದ್ವಾರಿಗೆ, ಅವ್ರಿಗೆ ಅನ್ನಿಸ್ಬೇಕು, ಇಲ್ಲ ಯಡಿಯೂರಪ್ಪನವ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿತ್ತು. ಮನವರಿಕೆ ಮಾಡ್ಕೊಡ್ತೀರಿ ಇವತ್ತಲ್ಲ ನಾಳೆ? ಅವ್ರ ಮನವರಿಕೆ ಆಗಬೇಕು, ಇದು ನನ್ನ ಮುಂದಿರುವಂಥ ಗುರಿ. ಮೂರನೇದು, ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು. ಅದಕ್ಕೆ ನಾನು ಏನು ಮಾಡ್ತೇನೆ, ಯಾವ ರೀತಿ ವಿರೋಧ ಪಕ್ಷದಲ್ಲಿದ್ದಾಗ ನಿರಂತರವಾಗಿ ಕೆಲಸ ಮಾಡಿದೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಲ್ಲ, ಪ್ರಾಮಾಣಿಕವಾಗಿ ಜನರ ಕಣ್ಣೀರು ನೋಡ್ಸೋಕ್ಕೋಸ್ಕರ ಹೋರಾಟ ಮಾಡಿದೆ. ಅದೇ ದಾಟಿನಲ್ಲಿ ನೀವು ವಿರೋಧ ಪಕ್ಷದ ನಾಯಕನಂತಲೇ ವರ್ತನೆ ಮಾಡ್ತೇನೆ ನಾನು. ಯಾಕೆಂದರೆ ಒಂದು ಜಿಲ್ಲೆ, ಒಂದು ತಾಲೂಕು ಹೋದಾಗ ಅಲ್ಲಿ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಇಟ್ಕೊಡಿ. ತಹಸೀಲ್ದಾರ್ ಹೋಗಿಲ್ಲ, DC ಬಂದಿಲ್ಲ, ವಿಧಾನಸೌಧದಲ್ಲಿ ಕಾರ್ಯದರ್ಶಿ ಇರೋನ ಜಿಲ್ಲೆಗೆ 1 ದಿನ ಹೋಗಿಲ್ಲ ಅಂತ ಹೇಳಿದ್ರೆ ನಾನು ಕೇಳಲೇಬೇಕಾಗುತ್ತೆ. ಅದು ಪ್ರತಿಪಕ್ಷದ ನಾಯಕರು ಮಾಡದೇ ಇರುವಂಥ ಕೆಲಸವನ್ನು ನಾನಾದರೂ ಮಾಡಬೇಕಾಗುತ್ತೆ. ಯಾಕೆಂದರೆ ವಿಧಾನಸೌಧದಲ್ಲಿರುವಂಥ ಅಧಿಕಾರಿಗಳು ಜಾಗೃತರಾಗ್ದೇನೆ, ವಿಧಾನಸೌಧದಲ್ಲಿ ಕುಂತಿರುವಂಥ ಮುಖ್ಯ ಕಾರ್ಯದರ್ಶಿ, ನಿಮಗೆ ಗೊತ್ತಿರಲಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯ ಕಾರ್ಯದರ್ಶಿ ಇದೊಂದು ತಂಡ, ನಂದೊಂದು ತಂಡ, 3 ತಂಡಗಳನ್ನು ಮಾಡಿ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಒಂದು ಗಮನ ಕೊಡ್ತಾ ಇದ್ದೀವಿ. ಈ ರೀತಿ ವಿಧಾನಸಭೆಯಲ್ಲಿ ಚಾಟಿ ಬೀಸಿಬಿಟ್ರೆ ಎಲ್ಲವೂ ಕೂಡ ಜಾಗೃತವಾಗುತ್ತೆ ಅಂತೀರ ತಾವು? ಖಂಡಿತ ಆಗಲೇಬೇಕು. ನೋಡಿ, ಏನಾಗಿದೆ ಡೆಮಾಕ್ರಸಿನಲ್ಲಿ, ವಿರೋಧ ಪಕ್ಷದವರು ಮಾತನಾಡೋದು, ಹೋರಾಟ ಮಾಡುವಂಥದ್ದು ಅವ್ರ ಡ್ಯೂಟಿ. ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೇವೆ. ಆ ಹೋರಾಟ ಮಾಡ್ಕೊಂಡು ಬಂದರೆ ನಮ್ಮ ಸರ್ಕಾರ, BJP ಸರ್ಕಾರ ಬಂತು, ನಾವು ಅಧಿಕಾರಕ್ಕೆ ಬಂತು. ಈಗ ಜನರ ಅಪೇಕ್ಷೆ ನಿರೀಕ್ಷೆಗಳು ಜಾಸ್ತಿ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ. ಈ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಕಾರ್ಯಕ್ರಮಗಳು ಸಮಯಕ್ಕೆ ಸರಿಯಾಗಿ ತಲುಪಬೇಕು. ಸ್ವಾಮಿ, ವೃದ್ಧಾಪ್ಯದನ್ನು ಅವತ್ತು ಬಂದರೆ ಅವ್ರ ಸೊಸೆ ಸರಿಯಾಗಿ ಆ ತಿಂಗಳಲ್ಲಿ ಬಂದರೆ ಊಟ ಹಾಕ್ತಾಳೆ. ಅಜ್ಜನಿಗೆ ಅವತ್ತು ತಿಂಗಳಿಗೆ 400 ರೂಪಾಯಿ ಬಂದರೆ ಸೊಸೆ ಸರಿಯಾಗಿ ಊಟ ಹಾಕ್ತಾಳೆ, ಮಗಳು ಸರಿಯಾಗಿ ಪ್ರೀತಿಯಿಂದ ಮಾತಾಡಿಸ್ತಾಳೆ, ಮೊಮ್ಮಕ್ಕಳು ಬಾಚಿ ಬಂದು ಅಪ್ಕೊತವೆ. ನೀನು 4 ತಿಂಗಳು ಕೊಡದೇನೆ ಇದ್ದರೆ, ಅದಕ್ಕೋಸ್ಕರ ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಬಡ್ಜೆಟ್ ಅಲೋಕೇಶನ್ ನೀವು ಮಾಡಿದ್ದೀರಲ್ಲ, ಅಧಿಕಾರಿಗಳ ಮಾತು ಕೇಳಬೇಡಿ. ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಆಡಳಿತ ನಡೆಸೋದು ಗೊತ್ತಿದೆ ಹೊರತು ಬಡವರ ಕಣ್ಣೀರು ಒರೆಸೋದು ಗೊತ್ತಿಲ್ಲ. ಅದು ಮೊದಲು ಯಡಿಯೂರಪ್ಪ ರೈತರ ಸಾಲ ಮನ್ನಾ ಆಗಬೇಕು ಒಪ್ಪಿದ್ರೆ ನಾವಾಗಿಲ್ಲ. ರೈತರಿಗೆ 2% ಬಡ್ಡಿ ಸಾಲ ಕೊಡಬೇಕು ಒಪ್ಪಿದ್ರೆ ಒಪ್ಪಲಿಲ್ಲ. 10 ಲಕ್ಷ ರೈತರಿಗೆ 5,000 5,000 2 ಕಂತಲ್ಲಿ ದುಡ್ಡು ಕೊಡಬೇಕು, ಹೊಸ ಯೋಜನೆ ನಾನು ಜಾರಿಗೆ ತರ್ತಾ ಇದ್ದೇನೆ ಅಂತ ಹೇಳಿದಾಗ ಒಪ್ಪಲಿಲ್ಲ. ಅಲ್ಲ, ಇಲ್ಲಿ ನಿಮ್ಮ ನಾಯಕರ ನಿಮ್ಮ ಆ್ಯಕ್ಟಿವಿಟಿ ಏನಿದೆಯಲ್ಲ ಈಗ, ಅದು ನಿಮ್ಮ ನಾಯಕರಿಗೆ ಇರಿಸ್ಮುರಿಸಾಗ್ಬಿಟ್ಟಿದೆ ಅಂತ. ನೋಡಿ, ಅಲ್ಲ, ಹಿಂದಿನ ಅಧಿವೇಶನದಲ್ಲಿ ಯಡಿಯೂರಪ್ಪನವರು ಕೊನೆಯ ಸೀಟಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು, ಯಾರು ಸುದ್ದಿ ಯಾರು ಗದ್ದಲ ಬೇಡ ಅಂತ. ಅಲ್ಲ ಅಪ್ಪಿ ತಪ್ಪಿ ತುಟಿಕ್ ಬಿಟ್ಟಿಕ್ ಅನ್ನಲಿಲ್ಲ ನೀವು. ಇದ್ದಕ್ಕಿದ್ದ ಹಾಗೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಭಾರಿ ಆಕ್ಟಿವ್ ಆಗಿಬಿಟ್ಟಿರಿ ನೀವು. ಕಾರಣ ಏನು ಅಂತ? 2 ಕಾರಣ. ಭೀಕರ ಬರಗಾಲ ನನ್ನ ನಿದ್ರೆ ಕೆಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕೋರ್ಟಿನ ಆದೇಶದಂತೆ ಯಾವ ಬರಗಾಲ? ರಾಜ್ಯದ ಬರಗಾಲನೋ ಅಥವಾ ಅಧಿಕಾರದ ಬರಗಾಲನೋ? ಜನ ಸಂಕಷ್ಟದಲ್ಲಿ ಕಣ್ಣೀರಾಗ್ತಿರೋ ಬರಗಾಲ. ನನಗೆ ಅಧಿಕಾರದ ಕುರ್ಚಿ ಬರಗಾಲ ಎಂದು ಜೀವನದಲ್ಲಿ ಕಾಡಿಸ್ತಿಲ್ಲ. ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿದ್ದೇನೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ಕೋಟಿಗೊಬ್ಬರಿಗಿಂತ ಅವಕಾಶ ಸಿಗೋದಿಲ್ಲ. ನಾನು ಋಣಿಯಾಗಿದ್ದೇನೆ ಭಾರತೀಯ ಜನತಾ ಪಾರ್ಟಿಗೆ.
ಇನ್ನೇನು ಬೇಡ ನನಗೆ ಅಧಿಕಾರ ಸ್ಥಾನಮಾನ. ಆದರೆ ಜನರ ಸಂಕಷ್ಟಗಳೇನಿದೆ ಇಲ್ಲ, ಆ ರೈತನಿಗೆ ಅನ್ನ ಕೊಡುವಂಥ ಅನ್ನದಾತನಿಗೆ, ಆ ನೇಗಿಲ ಯೋಗಿಗೆ ಎಷ್ಟು ಮಾಡಿದ್ರು ಕಡಿಮೆ ಸ್ವಾಮಿ. ನಿಮಗೆ ಬನ್ನಿ ತೋರಿಸ್ತೇನೆ, ದೊಡ್ಡ ದೊಡ್ಡ ಪರ್ವತಾದ ತೋಟಗಳಿರೋ ಕಡೆಯೂ ಸಹ ಮಕ್ಕಳು ಮೊಮ್ಮಕ್ಕಳೆಲ್ಲ ಮದುವೆ ಆದಮೇಲೆ ಎಜುಕೇಷನ್ಸ್ ಬಂದಮೇಲೆ ಬಂದುಬಿಟ್ಟಿದ್ದಾರೆ. ಅಜ್ಜ ಮನೇಲಿ ಕೂತಿದ್ದಾರೆ. ಕೃಷಿ ಕೈ ಬಿಡ್ತಾ ಇದ್ದಾನೆ, ಅದು ಲಾಭದಾಯಕ ಅಲ್ಲ ಅನ್ನೋ ಮನವರಿಕೆ ಆಗ್ತಾ ಇದೆ. ಏನು ಮಾಡಬೇಕು, ಜನ ಮಣ್ಣು ತಿನ್ನಬೇಕಾಗತ್ತೆ. ಆ ರೈತನಿಗೆ ಎಷ್ಟು ಕೊಟ್ಟರು ಕಡಿಮೆ. ಉಚಿತವಾಗಿ ವಿದ್ಯುತ್ ಕೊಡ್ತಾಯಿದ್ದೀವಿ, ಕೆಲವು ಕೇಳ್ತಾರೆ, ಲಾಸ್ ಆಯಿತು ಇದರಿಂದ ಅಂತ. ಹೌದು, ನೀರಾವರಿ ಯೋಜನೆಗಳಿಗೆ ನಾವು ಸಾವಿರಾರು ಕೋಟಿ ಖರ್ಚು ಮಾಡಲ್ವೇನೋ, ಅದೇ ರೀತಿ ರೈತನ ಪಂಪ್ ಸೆಟ್ಗಳು ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೇವೆ. ನೆಮ್ಮದಿಯಿಂದ ನಾವು ಎಲ್ಲಿವರೆಗೆ ಹೇಳ್ತೇನೆ ಅಂದರೆ ದಿನಕ್ಕೆ 10-12 ಗಂಟೆ ವಿದ್ಯುತ್ ಕೊಡುವಂಥ ಕಾಲ ಬರಬೇಕು ಅಂತ ಹೇಳುವಂಥವ್ನು ನಾನು. ಅವನಿದ್ದರೆ ತಾನೇ ನಾವು. ಆದ್ದರಿಂದ ರೈತನ ಪ್ರಶ್ನೆ ಬಂದಾಗ, ಬಡವರ ಪ್ರಶ್ನೆ ಬಂದಾಗ, ದೀನದಲಿತರ ಪ್ರಶ್ನೆ ಬಂದಾಗ ಯಡಿಯೂರಪ್ಪನೇ, ಆಮೇಲೆ ಮುಖ್ಯಮಂತ್ರಿ ಸ್ಥಾನ, ಆಮೇಲೆ ವಿರೋಧ ಪಕ್ಷದ ನಾಯಕ, ಆಮೇಲೆ ಬೇರೆ ವಿಷಯಗಳು. ಇದೇ ರೀತಿ ನಾನು ನಡ್ಕೊಂಡು ಬಂದೆ, ಅದೇ ದಾರಿ ನಾನು ಮುಂದೆ ಹೊರೆಯೋನಿದ್ದಾನೆ, ಅದೇ ರೀತಿ ನಾನು ಪ್ರವಾಸ ಮಾಡ್ತೇನೆ. ಓಕೆ, ಎಲ್ಲ ಯಡಿಯೂರಪ್ಪ ಮಹಾನ್ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಡಿಯೂರಪ್ಪ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಂಬುದವರು ಎಂದೂ ಕೂಡ ಕೈ ಕೊಟ್ಟಿಲ್ಲ ಯಡಿಯೂರಪ್ಪ. ಭಾಳ ಜನ ಹೇಳ್ತಾರೆ, ನಿಮ್ಮ ವಿರೋಧಿಗಳು ಕೂಡ ಹೇಳುವಂಥದ್ದು ಏನಂದರೆ ಯಡಿಯೂರಪ್ಪ ಒಂದ್ಸರಿ ಮಾತು ಕೊಟ್ಟರು ಅಂತಂದರೆ ಆ ಮಾತಿನಿಂದ ಹಿಂದೆ ಬಂದಿಲ್ಲ ಬಿಡಿ ಅಂತ. ಆದರೆ ಯಡಿಯೂರಪ್ಪನವರು ಕೆಲ ಸಂದರ್ಭಗಳಲ್ಲಿ ಹೇಳುವಂಥ ಮಾತುಗಳಿದೆಯಲ್ಲ, ಆ ಮಾತಿಗೂ ಕೃತಿಗೂ ಸಂಬಂಧವೇ ಇರಲ್ಲ ಅಂತ. ಏನು ಅಂತಂದರೆ ನಾನು ಬದಲಾಗ್ತೀನಿ. ಎಷ್ಟು ಸರಿ ಯಡಿಯೂರಪ್ಪ ಜೀವನದಲ್ಲಿ ಬದಲಾಗ್ತಾರೆ. ಯಡಿಯೂರಪ್ಪನವ್ರು ವಯಸ್ಸಾಗ್ತಾ ಇದೆ, ಆದರೂ ಏನು ಬದಲಾಗೋದು ಬಿಟ್ಟಿಲ್ಲ. ಒಂದು ಏನು, ನಾನು ಪಕ್ಷ ಬಿಡ್ತೀನಿ ಇದು ಎಷ್ಟು ಸರಿ ಹೇಳಬೇಕು ಪಕ್ಷ ಬಿಡ್ತೀನಿ ಅಂತ. ಅದು ಎಷ್ಟು ಸರಿ ಬದಲಾಗ್ತೀರಿ, ಅದು ಎಷ್ಟು ಸರಿ ಪಕ್ಷ ಬಿಡ್ತೀರಿ, ಅದು ಎಷ್ಟು ಸರಿ ಪಕ್ಷ ಕಟ್ತೀರಿ, ಅದು ಎಷ್ಟು ಸರಿ ಅಧಿಕಾರಕ್ಕೆ ತರ್ತೀರಿ. ನೋಡಿ ಸ್ವಾಮಿ, ಕಳೆದ 40 ವರ್ಷದಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಜನಸಂಘದ ಕಾಲದ ಕೆಲಸ ಮಾಡ್ಕೊಂಡು ಬರ್ತಿದ್ದನು ನಾನು. ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಮನಸ್ಸನ್ನು ನಾನು ಅಂದ್ಕೊಂಡಿರಲಿಲ್ಲ, ನಮ್ಮ ಕಾರ್ಯಕರ್ತರು ಅಂದ್ಕೊಂಡ್ರೆ, ನನ್ನ ಮುಖಂಡ ಅಂದ್ಕೊಂಡಿರಲಿಲ್ಲ. ಜನರ ಆಶೀರ್ವಾದ ಅಧಿಕಾರಕ್ಕೆ ಬಂದಿದ್ದೇವೆ. ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ. ಕುರ್ಚಿ ಬೇಕಾಗಿದ್ದರೆ ಆ ಕಾರಣಕ್ಕೆ ಹೇಳ್ತಾನೆ ಅಂದಿದ್ರೆ ಕುಮಾರಸ್ವಾಮಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಮುಖ್ಯಮಂತ್ರಿಗೆ ಅವತ್ತೇ ಮುಂದುವರಿಬೋದಾಗಿತ್ತು. ಮುಖ್ಯಮಂತ್ರಿಗಿಂತ ದೊಡ್ಡ ಸ್ಥಾನ ಯಾವುದು? ಅಥವಾ ನನಗೆ ಅಧಿಕಾರ ಬೇಕು ಅಂತಿದ್ದರೆ ವಿರೋಧ ಪಕ್ಷದಲ್ಲಿ ಇದು ಕೆಲಸ ಮಾಡ್ತಿರೋಂಥ ಕಾಲದಲ್ಲಿ ಆಡಳಿತ ಪಕ್ಷಕ್ಕೆ ಜಂಪ್ ಆಗ್ಬೋದಾಗಿತ್ತು. ಯೋಚನೆ ಮಾಡಲಿಲ್ಲ ಜೀವನದಲ್ಲಿ ನಾನು. ಯಾರು ಬೆಟ್ ಮಾಡಿ ತೋರಿಸೋಂಗೆ ನಡ್ಕೊಳ್ಳಿಲ್ಲ ನಾನು. ಈಗ ಯಾಕೆ ಆಯಿತು ಈ ಥರ? ಈಗ ಯಾಕಾಯಿತು ಅಂತ ಹೇಳಿದ್ರೆ ಸಂತೋಷ್ ಹೆಗಡೆ ವರದಿಯನ್ನು ಒಂದು ಆಧಾರವಾಗಿ ಇಟ್ಕೊಂಡು ಕೇಂದ್ರದ ನಾಯಕರು ಮಾಡಿದಂಥ ಅನ್ಯಾಯ ಏನಿದೆ, ಇದು ಯಡಿಯೂರಪ್ಪನಿಗೆ ಮಾಡಿದ ಅನ್ಯಾಯ ಅಲ್ಲ. ನಮ್ಮ ಮುಖಂಡಗಳು ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಸಹ. ಯಡಿಯೂರಪ್ಪ ಹಿಂದೆ ಸರಿದ್ರೆ, ಯಡಿಯೂರಪ್ಪ ಈ ಥರ ಇಕ್ಕಟ್ಟು ಸಿಕ್ಕೊಂಡ್ರೆ ನಾವು ಬೆಳಿಬೋದು ಅಂತ ಇಲ್ಲ. ಇದು ಯಡಿಯೂರಪ್ಪನೆಲ್ಲ ಇಕ್ಕಟ್ಟು ಸಿಗಿಸ್ತಾ ಇರೋದು, ಭಾರತೀಯ ಜನತಾ ಪಾರ್ಟಿನ ಇಕ್ಕಟ್ಟು ಸಿಗಿಸ್ತಾ ಇದ್ದೀರಾ. ಕಾರ್ಯಕರ್ತರ ಮನದಾಳದಿರುವಂಥ ನೋವನ್ನು ಜಾಸ್ತಿ ಮಾಡ್ತಾ ಇದ್ದೀರಾ ಅನ್ನೋಂಥ ಅರಿವಿರಬೇಕಾಗುತ್ತೆ ರಾಜ್ಯದ ನಾಯಕರಿಗೆ. ಬಹಳ ಜನ ನನ್ನ ವಿರುದ್ಧ ಈ ಥರ ಆಟವನ್ನು ಆಡಿದ್ರು. ಅಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ನಾನೀಗ ನಿರ್ಧಾರ ಮಾಡಿದ್ದೇನೆ. ಯಾವ ರೀತಿ ಏನೂ ಇಲ್ಲದ ಕಾಲದಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ನೋ, ಇವತ್ತು ಮುಖ್ಯಮಂತ್ರಿ ಅಲ್ಲ ನಾನು, ಮಾಜಿ ಮುಖ್ಯಮಂತ್ರಿ. ರಾಜ್ಯದ ಅಧ್ಯಕ್ಷ ಅಲ್ಲ ನಾನು, ಮಾಜಿ ರಾಜ್ಯದ ಅಧ್ಯಕ್ಷ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬಿಡ್ತೇನೆ ಅನ್ನೋ ಶಬ್ದ ನನ್ನ ಬಾಯಿಂದ ಬರೋದಿಲ್ಲ. ಯಾವುದೇ ಸ್ಥಾನವನ್ನು ಇರಲಿ ಇಲ್ಲದೇ ಇರಲಿ, ಈ ಪಕ್ಷ ಕಟ್ತೇನೆ. ಮತ್ತು ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಬೆವರಿಸಿರಬೇಕೋ, ಶ್ರಮ ಹಾಕಬೇಕೋ ಆ ಕೆಲಸವನ್ನು ನಾನು ಮಾಡ್ತೇನೆ. ಭಗವಂತನ ಇಚ್ಛೆ ಫಲಾಫಲಗಳು ಕೊಡುವಂಥದ್ದು. ನನ್ನ ಕರ್ತವ್ಯದಲ್ಲಿ ಒಂದು ಗುರುಗಂಜಿ ವ್ಯತ್ಯಾಸ ಆಗೋದ ರೀತಿ ಈ ಪಕ್ಷದ ಋಣ ತೀರ್ಸೋಕ್ಕೋಸ್ಕರ ಓಡಾಡ್ತೇನೆ. ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ನನ್ನನ್ನು ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಪ್ರವಾಸನ ಪ್ರಾರಂಭ ಮಾಡ್ತಿದ್ದೇನೆ. ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿ ಹಾಕಿ ಅವ್ರ ಪರ್ಮಿಷನ್ ತೊಗೊಂಡು ಬರಗಾಲ ಪೀಡಿತ ಪ್ರದೇಶಗಳಿಗೆ ರಾಜ್ಯದಲ್ಲಿ ಓಡಾಡಬೇಕಾಗುತ್ತೆ. ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. ಮತ್ತು ಈಗಾಗಲೇ ನಾನು BJPಯ ಕಚೇರಿಗಳಿಗೆ ನಾನೇ ಕಟ್ಟಿದಂಥ ಕಟ್ಟಡ, ನಾನೇ ಅಂದರೆ ಮತ್ತೆ ತಪ್ಪು ತಿಳ್ಕೊಬೋದು. ನೀವು ಸ್ವಂತ ಮನೆಗಳನ್ನು ಕಟ್ಕೋಬೋದು ನಾಯಕರುಗಳು. ಆದರೆ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಎಲ್ಲೂ ಅಂಥ ಒಳ್ಳೆಯ ಕಟ್ಟ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ದೇಶ ಏನು ಅಂತ ಹೇಳಿದ್ರೆ, ಅಧಿಕಾರದಲ್ಲಿರುವಂಥ ಪಕ್ಷ ಬಂದಂಥ ಕಾರ್ಯಕರ್ತರಿಗೆ ಎಲ್ಲ ರೀತಿ ಸಹಕಾರ ಸಿಕ್ಕಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗಬೇಕು ಅಂತ ಒಳ್ಳೆ ಕಚೇರಿ ಕಟ್ಟಿದ್ದೇವೆ. ಅಲ್ಲಿ ವ್ಯವಸ್ಥೆ ಇದೆ. ನಾನು ದಿನ ಹೋಗಿ ಕೂತ್ಕೋತೇನೆ. ನಿಶ್ಚಿತವಾದ ಸಮಯದಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತೇನೆ, ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾರೆ. ಅಲ್ಲ, ಬಹಳಷ್ಟು ವರ್ಷಗಳಿಂದ ರಾಜಕೀಯವನ್ನು ಕಟ್ಟಿರುವಂಥವ್ರು ನೀವು. ನಿಮಗೇನು ಕಡಿಮೆ ಅನುಭವ ಇಲ್ಲ. ರಾಜ್ಯದಲ್ಲಿ ಏನಂದರೆ ಈ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಯಾರಾದರೂ ಇದ್ದಾರೆ ಅಂತಂದರೆ ದೇವೇಗೌಡರನ್ನ ನಿಮ್ಮನ್ನು ಹೇಳಬೇಕಷ್ಟೇ. ಬಂಗಾರಪ್ಪನವ್ರು ಹೊರಟೋದ್ರು. ಸೊ ಇಂಥ ಸಂದರ್ಭದಲ್ಲಿ ಈ ರಾಜಕೀಯದ ಜಗಳಗಳು, ಗುದ್ದಾಟಗಳು, ಗೊಂದಲಗಳು, ಗೋಜಲುಗಳು, ಈ ಎಡವಟ್ಟುಗಳು, ಈ ಹೊಲಸ್ಥಾನ ಎಲ್ಲದನ್ನು ಕೂಡ ಹತ್ತಿರದಿಂದ ನೋಡಿರುವಂಥವ್ರು ತಾವು. ಎಷ್ಟೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿರುವಂಥವ್ರು ತಾವು. ಜನಗಳು ಅಶಿಸ್ತನ್ನು ಸಹಿಸೋದಿಲ್ಲ. ಅದು ತುಂಬ ಚೆನ್ನಾಗಿ ಗೊತ್ತಿರುವಂಥ ಸಂಗತಿ ತಮಗೆ. ಎಷ್ಟು ಸರಿ ಜಗಳ ಮಾಡ್ತೀರಿ? ಇಷ್ಟೊಂದೆಲ್ಲ ಜಗಳ ಮಾಡಿ ಈಗ ನನ್ನ ಮತ್ತೆ ಪಕ್ಷವನ್ನು ಕಟ್ತೀನಿ, ಸಂಘಟಿಸ್ತೀನಿ, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅಂತಂದರೆ ಜನ ಕೇಳ್ತಾರಾ? ಜನ ಸಂಪೂರ್ಣ ನಮ್ಮ ಜೊತೆಗಿದ್ದಾರೆ. ನಾಳೆ ನಾನು ಪ್ರವಾಸ ಮಾಡಬೇಕಾದ್ರೆ ನೀವು ನೋಡೋರಿದ್ದೀರ. ಈ TV ಸಂದರ್ಶನ ಅವ್ರು ನೋಡ್ತಾ ಇದ್ದಾರೆ. ನಿಮಗೆ ರಿಯಾಕ್ಷನ್ ಬರೋದಿದೆ. ಯಡಿಯೂರಪ್ಪ ಹಳ್ಳಿ ತಿರುಗಿ ನಾವು ಆಶೀರ್ವಾದ ಮಾಡಿ ಅವರ ನೇತೃತ್ವದಲ್ಲಿ ಸರ್ಕಾರ ತಂದಿದ್ದೋ,
ಅವ್ರಿಗಿಂತ ಅನ್ಯಾಯಗಳನ್ನು ಪಕ್ಷದವರು ವಿರೋಧ ಪಕ್ಷದವರು ಎಲ್ಲ ಸೇರಿ ಕಾಲು ಹಿಡಿದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅವ್ರು ಮಾಡಿರೋ ಅಪರಾಧ ಆದರೂ ಏನೋ ಈ ಮಾತು ಈ ಚರ್ಚೆಗಳಾಗ್ತಾ ಇದೆ. 2 ವಿಷಯ ನಿಮ್ಗೆ ಹೇಳಿದ್ನಲ್ಲ, ನಾನು ಆರೋಪದಿಂದ ಮುಕ್ತನಾಗ್ತೇನೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಲಾಲ್ ಕೃಷ್ಣ ಅದ್ವಾನಿ ಅಂತವ್ರಿಗೂ ಸಹ ಅವ್ರು ನನ್ನ ಬಗ್ಗೆ ತಪ್ಪು ಗ್ರಹಿಕೆ ತಿಳ್ಕೊಂಡು ಅವ್ರು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ, ಅದು ಹಾಗಲ್ಲ, ಇದು ಹೀಗೆ ಅನ್ನೋದನ್ನು ಅವ್ರು ಮನವರಿಕೆ ಮಾಡೋಕ್ಕೋಸ್ಕರ ನಾನು ವಿಶೇಷ ಪ್ರಯತ್ನ ಮಾಡ್ತೇನೆ. ಮತ್ತು ರಾಜ್ಯದ ಜನರ ಮುಂದೆ ಈ 4 ವರ್ಷ ನಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿದ್ದೀವಪ್ಪ. ಹಿಂದಿನ ಸರ್ಕಾರಗಳು ನೀವು ಹೋಲಿಕೆ ಮಾಡಿ, ಬೆಟ್ಟು ತೋರಿಸೋದು ಭಾಳ ಸುಲಭ. ಇವತ್ತು 1 ಲಕ್ಷ ಕೋಟಿ ರೂಪಾಯಿನ ಬಡ್ಜೆಟ್ ಮಾಡಿದ್ದೇವೆ. ರೈತರಿಗೆ ನಾವೇನು ಮಾಡಿಲ್ಲ, ಇನ್ನು ಮಾಡೋದು ಏನೂ ಉಳಿದಿಲ್ಲ, ಅಷ್ಟು ನಾವು ಮಾಡಿದ್ದೇವೆ. ಒಂದೇ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆಯಾಗಿ ಕೆರೆ ಕಟ್ಟೆಗಳು ತುಂಬಿ ಅವ್ರು ನೆಮ್ಮದಿಯಿಂದ ಬದುಕಬೇಕು. ಸ್ವಾಮಿ, ಇವತ್ತು ನಿಮ್ಗೊಂದು ಮಾತು ಹೇಳ್ತೇನೆ, ಸರ್ವೆ ಮಾಡಿಸೋಣ, ನಾನೇ ಸರ್ವೆ ಮಾಡಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 100ಕ್ಕೆ 50 ಭಾಗ ಗ್ರಾಮೀಣ ಜನರ ಮನೆಗಳಲ್ಲಿ ಡಾಕ್ಟ್ರ್ ಇದ್ದಾನೆ, ಎಂಜಿನಿಯರ್ ಇದ್ದಾನೆ, ಪದವೀಧರ ಇದ್ದಾನೆ, ವಿದ್ಯಾವಂತ ಇದ್ದಾನೆ, ಕಂಪ್ಯೂಟರ್ ಎಂಜಿನಿಯರ್ ಆಗಿದ್ದಾರೆ. ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತು ಕೊಟ್ಟು, ಎಷ್ಟು ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಿದೋ, ಎಷ್ಟು ಹೈಸ್ಕೂಲ್ ತೆಗೆದೋ, ಎಷ್ಟು ಕಾಲೇಜುಗಳನ್ನ ತೆಗೆದೋ. ನನ್ನ ಆಸೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರ ಮನೆಯಲ್ಲಿ, ನಮ್ಮ ಬಡವರ ಮನೆಯಲ್ಲಿ ವಿಶೇಷವಾಗಿ, ದೀನದಲಿತರ ಮನೆಯಲ್ಲಿ ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು, ಅವರು ಸ್ವಾವಲಂಬಿಗಳಾಗಬೇಕು. ಕೈ ಚಾಚಿ ಬೇಡದೇನೆ ಕೈ ಚಾಚಿ ಕೊಡುವಂಥ ಶಕ್ತಿ ಅವ್ರಿಗೆ ಬರಬೇಕು. ಯಾವಾಗ ಬರುತ್ತೆ? ಅವರು ಶಿಕ್ಷಣವನ್ನು ಪಡೆದಾಗ, ವಿದ್ಯಾವಂತರಾದಾಗ. ಇದು ನನ್ನ ಗುರಿ, ಅದಕ್ಕಾಗಿ ನನ್ನ ಹೋರಾಟ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಯಡಿಯೂರಪ್ಪನವರು ಮಾತಿನ ನಡುವೆ ಹೇಳಿದರು, ನಾಯಕರ ಮನಸ್ಸನ್ನು ಗೆಲ್ತೀನಿ, ಎಲ್ಲೋ ಒಂದು ಕಡೆಗೆ ಅಡ್ವಾಣಿ ಅವರಿಗೆ ನನ್ನ ಬಗ್ಗೆ ತಪ್ಪು ಕಲ್ಪನೆಗಳಿದೆ, ಅದನ್ನು ಹೋಗಲಾಡಿಸ್ತೀನಿ ನಾನು ಇವತ್ತು ಅಂತ. ಜೊತೆಗೆ ಯಡಿಯೂರಪ್ಪನವರು ಪತ್ರ ಕೂಡ ಬರೆದಿದ್ದಾರೆ ಅಡ್ವಾಣಿ ಅವರಿಗೆ, ನಿಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಳಿ ಅನ್ನೋದ್ರ ಬಗ್ಗೆ. ಆ ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಮಾತ್ರ ಲಭ್ಯವಾಗಿದೆ. ಅದರಲ್ಲಿ ಏನು ಹೇಳಿದ್ದಾರೆ ಯಡಿಯೂರಪ್ಪನವರು ಅದನ್ನು ಕೂಡ ನೋಡೋಣ. ಜೊತೆಗೆ ಅವರ ಸಂಬಂಧದ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.